ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೊತೆ. ನಮ್ಮ ಹೈಕಮಾಂಡ್, ಕಾಂಗ್ರೆಸ್ನ ಹೈಕಮಾಂಡ್ ಇದ್ದು ಹಿಂದುಳಿದವರದ ಒಂದು ಆಯೋಗ ಮಾಡಿಸಿ ಅದರದ ಅಧ್ಯಕ್ಷ ಸ್ಥಾನವು ಅದರ ಸದಸ್ಯತ್ವವನ್ನು ಸಿದ್ದರಾಮಯ್ಯ ಕೊಡಬೇಕು ಅಂತ ನಿರ್ಣಯ ಮಾಡಿದ. ರಾಜ್ಯದ ದೊಡ್ಡ ದುಮಿಡಿ ಕಾರಣ ಆಗ್ಯದ ರಾಜಕೀಯವಾಗಿ. ಯಾಕಂದ್ರೆ BJPಗೆ ಒಂದು ಯಾವುದೇ ವಿಷಯ ಸಿಕ್ಕರೂ ಸಾಕು, ಆದಷ್ಟು ಕಾಂಗ್ರೆಸ್ ಸಮಾಧಾನದ ಕೆಲಸ ಮಾಡೋದು ಹೋಗುವಂಥ ಜವಾಬ್ದಾರಿನ ಭಾಳ ಚೆನ್ನಾಗಿ ನಿಭಾಯಿಸ್ತದೆ ಅನ್ನೋದರಲ್ಲೇ ನಾವು ನಿಧಾನಕ್ಕಾಗಲಿ ಅಥವಾ ಅತಿ ಸಮೀಪವಾಗಿ ಆಗಲಿ ನೋಡಿದ ತಕ್ಷಣ ಅರ್ಥ ಆಗುವಂಥದ್ದು ಅಂತ. ಹಿಂದೆ ಈಗ ಈ ಒಂದು ಡೆವಲಪ್ಮೆಂಟ್ ನೋಡಿಕೊಂಡು ಮತ್ತೆ ಅದಕ್ಕೆ ಕ್ಲಾರಿಫಿಕೇಷನ್ ಕೊಡುತ್ತಿರುವಂಥ ನಮ್ಮ ಸಿದ್ದರಾಮಯ್ಯನವರು, ಇಲ್ಲ ನಾವು ಸದಸ್ಯರಷ್ಟಾದರೂ ನಾವೇ ಅದರ ನೇತೃತ್ವ ವಹಿಸೋದಿಲ್ಲ, ಅದು ಕೆಲಸ ಮಾಡ್ತೀವಿ, ನಾವು ಜವಾಬ್ದಾರಿ ಕೊಟ್ಟರೆ ಮಾಡಬಾರ್ದು ಯಾಕಂತ ಹೇಳಿದ್ದಾರೆ. ಆದರೆ ನಮ್ಮ BJP ಮಿತ್ರರು, ಇಲ್ಲ ನಿಮ್ಮದು ಡಿಮೋಷನ್ ಆಯಿತು, ನೀವು ಮ್ಯಾಲೆ ಕಳಿಸ್ತಾ ಇದ್ದಾರಾ, ನಮ್ಮ ಯಾರು ಖರ್ಗೆ ಅವ್ರಂಗೆ, ಮಲ್ಲಿಕಾರ್ಜುನ ಖರ್ಗೆ ಅವ್ರಂಗೆ ಮ್ಯಾಲೆ ಕಳಿಸ್ತಾರೆ ಅಂತ ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಶುರುವಾಗ್ಯದ. ದೊಡ್ಡ ಮಾತುಕತೆ, ದೊಡ್ಡ ಚರ್ಚೆ ನಡೆದ. ನಿಜವಾಗಿಯೂ ಸಿದ್ದರಾಮಯ್ಯನವರು ಡಿಮೋಷನ್ ಆದ್ರ ಅಥವಾ ಪ್ರಮೋಷನ್ ಆದ್ರ ಅನ್ನೋ ಒಂದು ಪ್ರಶ್ನೆ ಜೊತೆಗೆ ಸಿದ್ದರಾಮಯ್ಯನವರು ಅದರ ಅಧ್ಯಕ್ಷತೆ ಒಪ್ಕೊಳ್ತಾರಾ ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ. ನಿಜವಾಗಿಯೂ ಹೌದು, ಇವತ್ತು ಹಿಂದೂ ವರ್ಗದ ಬದಲಾಗಿ ಅಥವಾ OBC ಬದಲಾಗಿ ಒಳ್ಳೆಯ ಕೆಲಸಗಳು ಮಾಡ್ತಾ ಇದ್ದಾರೆ, ಅವರನ್ನು ಸಂಘಟನಾತ್ಮಕವಾಗಿ ಬೆಳೆಸ್ತಾ ಇದ್ದಾರೆ, ಒಂದು ಹೋರಾಟಕ್ಕೆ ಸಜ್ಜು ಮಾಡ್ತಾ ಇದ್ದಾರೆ, ತಮ್ಮದಾದ ಒಂದು ಹೊಸ ಮತದಾರರ ವಿಂಗ್ ಅಂತ ಮಾಡ್ಕೊಳ್ತಾ ಇದ್ದಾರೆ. ಈ ಎಲ್ಲ ನೆಲೆಯಲ್ಲೇ ಇದ್ದರೂ ಇರ್ಬೋದಪ್ಪ, ಇದು ಅವರಿಗೆ ಜನರು ಎಷ್ಟು ತಮ್ಮ ಮತ್ತೆ ತೊಗೊಳ್ಳೋಂಥ ಪ್ಲ್ಯಾನು